ಫ್ರೀಡಂ ಟಿವಿಯ ಟಾಪ್ 40ಗೆ ಸ್ವಾಗತ. ನಾನು ಶಕುಂತಲಾ. ಬನ್ನಿ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ಅನ್ನು ನೋಡೋಣ. ಡಿಕೆ ಶಿವಕುಮಾರ್ ಮತ್ತು ಎಚ್ಡಿಕೆ ಮಧ್ಯೆ ಮತ್ತೆ ಶುರುವಾಗಿದೆ ಲೆಟರ್ ವಾರ್. ಬಿಡದಿ ಟೌನ್ಶಿಪ್ ಬಗ್ಗೆ ಚರ್ಚೆಗೆ ಮತ್ತೊಮ್ಮೆ ಆಹ್ವಾನವನ್ನ ಹೇಳಿದ್ದಾರೆ ಎಚ್ಡಿ ಕುಮಾರಸ್ವಾಮಿ. ಬಿಡದಿ ಟೌನ್ಶಿಪ್ ಬಗ್ಗೆ ಚರ್ಚೆಗೆ ಮತ್ತೊಮ್ಮೆ ಆಹ್ವಾನವನ್ನ ನೀಡಿದ್ದಾರೆ. ಇನ್ನು ಎರಡನೇ ಪತ್ರದ ಮೂಲಕ ಡಿಕೆಶಿಗೆ ಎಚ್ಡಿಕೆ ಪಂಥಾಹ್ವಾನ. ಜೂನ್ 27ರಂದು ಬೆಳಿಗ್ಗೆ 11 ಗಂಟೆಗೆ ಬಿಡದಿಗೆ ಭೇಟಿ ನೀಡುತ್ತಿದ್ದೇನೆ ಅಂತ ಹೇಳಿ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಇನ್ನು ಬೈರಮಂಗಲ ಗ್ರಾಮಕ್ಕೂ ಭೇಟಿ ನೀಡುತ್ತಿದ್ದೇನೆ, ಅಲ್ಲಿಗೆ ಬನ್ನಿ. ಬೈರಮಂಗಲ ಗ್ರಾಮದಲ್ಲಿ ಬಹಿರಂಗ ಚರ್ಚೆ ಮಾಡೋಣ. ಪ್ರವಾಸದ ವಿವರ ಪತ್ರ ಕಳುಹಿಸಿದ ಸಿಎಂ ಡಿಕೆಶಿಗೆ ಎಚ್ಡಿಕೆ ಆಹ್ವಾನವನ್ನ ನೀಡಿದ್ದಾರೆ. ಜಿಬಿಎ ಅಧಿಕಾರಿಗಳೊಂದಿಗೆ ಭೇಟಿ ನೀಡಲು ಡಿಕೆಶಿಗೆ ಪಂಥಾಹ್ವಾನವನ್ನ ಮಾಡಿದ್ದಾರೆ. ನಾವಿಬ್ಬರು ಖುದ್ದಾಗಿ ಭೇಟಿ ನೀಡಿ ಸ್ಥಳೀಯ ಸಮಸ್ಯೆಗಳನ್ನ ಆಲಿಸೋಣ. ಪರ್ಯಾಯ ಮಾರ್ಗದ ಬಗ್ಗೆ ಕೂಡ ಸೂಚಿಸಬಹುದು ಎಂಬುದನ್ನ ನನ್ನ ಅಭಿಪ್ರಾಯ ಅಂತ ಹೇಳಿ ಎಚ್ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಡಿಕೆಶಿಗೆ ಬರೆದಂತಹ ಪತ್ರದಲ್ಲಿ ಕೇಂದ್ರ ಸಚಿವ ಎಚ್ಡಿಕೆ ಉಲ್ಲೇಖಿಸಿದ್ದಾರೆ. ಎಚ್ಡಿ ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ಅವರಿಗೆ, ಸಿಎಂ ಶಿವಕುಮಾರ್ ಅವರಿಗೆ ಈಗ ಪತ್ರವನ್ನ ಬರೆದಿದ್ದಾರೆ. ಎಚ್ಡಿಕೆ ಮಧ್ಯೆ ಮತ್ತೆ ಒಂದು ಲೆಟರ್ ವಾರ್ ಶುರುವಾಗಿತ್ತು. ಈ ಹಿಂದೆ ಕೂಡ ಎಚ್ಡಿ ಕುಮಾರಸ್ವಾಮಿ ಅವರು ಬಿಡದಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಬನ್ನಿ ನಾನು ಬರ್ತೀನಿ ಅಂತ ಹೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಹೇಳಿದ್ದು. ಈಗ ಮತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಾರುತಿ ಅವರು ಇದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮಾರುತಿ, ಎಚ್ಡಿ ಕುಮಾರಸ್ವಾಮಿ ಮತ್ತೆ ಡಿಕೆ ಶಿವಕುಮಾರ್ ಅವರ ಮಧ್ಯೆ ಈಗ ಮತ್ತೆ ಲೆಟರ್ ವಾರ್ ಶುರುವಾಗಿದೆ. ಏನಿದರ ಅಪ್ಡೇಟ್ಸ್ ಇದೆ ಮಾರುತಿ? ಶಕುಂತಲಾ, ಏನು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಡಿಕೆ ವರ್ಸಸ್ ಎಚ್ಡಿಕೆ ಅಂತ ಆಗಿರೋದು. ಪ್ರಮುಖವಾಗಿ ಒಂದ್ ಕಡೆ ಡಿಕೆಶಿ ಅವರು ಬಿಡದಿ ಟೌನ್ಶಿಪ್ ಮಾಡ್ಬೇಕಂತಾನೆ ಪ್ರಯತ್ನವನ್ನ ಮಾಡ್ತಾ ಇರೋದು. ಈಗಾಗಲೇ ಅಧಿಸೂಚನೆಯನ್ನ ಕೂಡ ಸರ್ಕಾರದಿಂದ ಹೊರಡಿಸಿರೋಂಥದ್ದು. ಅಂದ್ರೆ ಇನ್ನೊಂದ್ ಕಡೆ ಎಚ್ಡಿಕೆ ಅವರು ಕೂಡ ಅದನ್ನ ಯಾವುದೇ ಕಾರಣಕ್ಕೂ ಮಾಡಕ್ ಬಿಡಬಾರ್ದು ಅನ್ನೋ ನಿಟ್ಟಿನಲ್ಲಿ ರೈತರ ಪರವಾಗಿ ನಿಂತು ಆ ಟೌನ್ಶಿಪ್ಗೆ ವಿರುದ್ಧವಾಗಿ ರೈತರನ್ನ ಕೇಳಿ ಮುಂದಕ್ಕೆ ಮುಂದುವರಿಬೇಕು ಅಂತ ಕೂಡ ಎಚ್ಡಿಕೆ ಅವರು ಒತ್ತಾಯ ಆಗ್ತಿದ್ರು. ಇದರ ನಡುವೆ ಪತ್ರ ವ್ಯವಹಾರ ಕೂಡ ಇಬ್ಬರ ಮಧ್ಯೆ ನಡೀತಾ ಇರೋದು. ಅಂದ್ರೆ ಪ್ರಮುಖವಾಗಿ ಮೊದಲಿಗೆ ಏನು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಚರ್ಚೆಗೆ ಬರೋದಾದ್ರೆ ಬನ್ನಿ ಅಂತ ಕಾಂಗ್ರೆಸ್ ಶಾಸಕರು ಆಹ್ವಾನ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಎಚ್ಡಿಕೆ ಅವರು ಕೂಡ ನಾನು ಚರ್ಚೆಗೆ ಸಿದ್ಧನಿದ್ದೇನೆ, ಬರೋದಾದ್ರೆ ಬಿಡದಿ ಟೌನ್ಶಿಪ್ ಹೋರಾಟ ಎಲ್ಲಿ ನಡೀತಿದೆ ಅಂದ್ರೆ ಬೈರವಂಗಲದ ಅಲ್ಲಿಗೆ ಬನ್ನಿ ಅಂತ ಕೂಡ ಒಂದು ಮಾಧ್ಯಮ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಆ ನಂತರ ನೇರವಾಗಿ ಡಿಕೆಶಿ ಅವರು ಕೂಡ ಒಂದು ಪತ್ರವನ್ನ ಬರೀತಾರೆ. ಬನ್ನಿ ವಿಧಾನಸೌಧಕ್ಕೆ ಬನ್ನಿ, ಅಂದ್ರೆ ನಿಮ್ಮ ಆಪ್ತರು ಮತ್ತು ನಿಮ್ಮ ಜೊತೆ ಇರುವಂತಹ 5 ಜನರ ತಂಡ ವಿಧಾನಸೌಧಕ್ಕೆ ಬನ್ನಿ, ಆ ಟೌನ್ಶಿಪ್ ವಿಚಾರವಾಗಿ ಸಂಪೂರ್ಣವಾಗಿ ಚರ್ಚೆ ಮಾಡೋಣ, 1 to 1 ಚರ್ಚೆ ಮಾಡಿ ಏನ್ ನಿರ್ಧಾರ ಆಗುತ್ತೋ ನೋಡೋಣ. ಒಟ್ಟಲ್ಲಿ ನೀವು ಚರ್ಚೆ ಮಾಡೋದೇ ಆಗಿದ್ದೆ ಆದಲ್ಲಿ ನಾನು ಕೂಡ ರೆಡಿ ಇದ್ದೀನಿ, ನೀವು ಟೌನ್ಶಿಪ್ ವಿಚಾರಕ್ಕೆ ಚರ್ಚೆ ಮಾಡೋದಾದ್ರೆ ವಿಧಾನಸೌಧಕ್ಕೆ ಬನ್ನಿ ಅಂತ ಒಂದು ಲೆಟರ್ ಅನ್ನ ನೇರವಾಗಿ ಕೇಂದ್ರ ಸಚಿವರು ಆಗಿರುವಂತಹ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಸಿಎಂ ಡಿಕೆಶಿ ಅವರು ಬರೀತಾರೆ. ಆ ನಂತರ ಎಚ್ಡಿಕೆ ಅವರು ಕೂಡ ಅದಕ್ಕೆ ಒಂದು ಪತ್ರದ ಮೂಲಕ ರಿಪ್ಲೈ ಅನ್ನ ಕೊಡ್ತಾರೆ. ಅಂದ್ರೆ ಅವತ್ತು ಡಿಕೆಶಿ ಅವರು ಬರೆಯುವಂಥದ್ದು 27ನೇ ತಾರೀಕು ಬನ್ನಿ, ಅವತ್ತು ವಿಧಾನಸೌಧ ಬೆಳಿಗ್ಗೆ 11 ಗಂಟೆಗೆ ಬಂದ್ರೆ ಎಲ್ಲವೂ ಕೂಡ ಚರ್ಚೆ ಮಾಡೋಣ ಅಂತ ಹೇಳ್ತಾರೆ. ಅದಕ್ಕೆ ಪ್ರತಿಕ್ರಿಯೆಯಾಗಿ ಎಚ್ಡಿಕೆ ಅವರು ಕೂಡ ಒಂದು ಲೆಟರ್ ಅನ್ನ ಸಿಎಂಗೆ ಬರೀತಾರೆ. ನಾನು 26ನೇ ತಾರೀಕು ಸಿಗೋದಿಲ್ಲ, 26ನೇ ತಾರೀಕು ನನಗೆ ಕೆಲಸಗಳ ನಿಮಿತ್ತ ಈಗಾಗಲೇ ಎಲ್ಲವೂ ಕೂಡ ರಿಸರ್ವ್ ಆಗಿದೆ, ಅದರಿಂದಾಗಿ 27ನೇ ತಾರೀಕು ನಾನು ವಿಧಾನಸೌಧಕ್ಕೆ ಬರಲ್ಲ. ನನಗೆ ಯಾವುದೇ ರೀತಿಯಾದಂತ ಶಾಸಕರಾಗಿರಿ ಬೆಂಬಲ ಆಗ್ಲಿ ನನಗೆ ಯಾವುದೇ ರೀತಿಯಾದಂತಹ ಇಲ್ಲ. ನಾನು ನೇರವಾಗಿ ರೈತರ ಜೊತೆ ಇರ್ತೀನಿ, ರೈತರ ಜೊತೆಲ್ಲೇ ಚರ್ಚೆ ಮಾಡ್ತೀನಿ. ಚರ್ಚೆಗೆ ಬರೋದಾದ್ರೆ ಬನ್ನಿ, ಯಾವುದೇ ಸಾರ್ವಜನಿಕರು ಬೇಡ, ರೈತರ ಸಮ್ಮುಖದಲ್ಲಿ ಹೋರಾಟ ಏನ್ ನಡೆದಿದೆ ಅಲ್ಲಿ ಆ ವೇದಿಕೆ ಬೈರವಂಗಲ ಹತ್ರ ಬಂದ್ರೆ ಸರ್ಕಾರದ ಅಧಿಕಾರಿಗಳ ಜೊತೆ ಚರ್ಚೆಗೆ ಬನ್ನಿ ಅಂತ ಕೂಡ ಹೇಳಿರೋದು. ಇದರಿಂದಾಗಿ ಇವತ್ತು ಕೂಡ ಒಂದು ಲೆಟರ್ ಅನ್ನ ಮತ್ತೆ ನೆನಪಿಸಿರುವಂತದ್ದು, ಅಂದ್ರೆ ಮತ್ತೆ 27ನೇ ತಾರೀಕು ಬನ್ನಿ ಅಂತ ಒಂದು ನೆನಪಿಸಿರುವಂತದ್ದು. ಇದರಿಂದಾಗಿ ಯಾವ ರೀತಿ ಮುಂದೆ ಮುಂದುವರಿಯುತ್ತೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಶಕುಂತಲಾ, ಧನ್ಯವಾದಗಳು ಮಾರುತಿ ತಮ್ಮೆಲ್ಲ ಅಪ್ಡೇಟ್ಗಾಗಿ.